Hi my dear students. The Tables Turned by William Wordsworth. ವಿಲಿಯಂ ವರ್ಡ್ಸ್ವರ್ತ್ ರವರ ಪೊಯಮ್ ದ ಟೇಬಲ್ ಟರ್ನ್ಡ್, ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಅನ್ನು ನೋಡ್ತಾ ಸಾಗೋಣ. ದ ಟೇಬಲ್ಸ್ ಟರ್ನ್ಡ್ ಈ ಒಂದು ಪದ್ಯದ ಮೇನ್ ಥೀಮ್ ಅಂದಾಗ ಪ್ರಕೃತಿಯೇ ಒಂದು ಸುಪೀರಿಯರ್ ಟೀಚರ್, ಪ್ರಕೃತಿಯೇ ಒಬ್ಬ ಶಿಕ್ಷಕ ಕಂಪೇರ್ ಟು ಬುಕ್ಸ್ಗಿಂತ ಪ್ರಕೃತಿಯಿಂದ ನಾವು ಬಹಳಷ್ಟು ಕಲಿಬಹುದಾಗಿದೆ. ಬುಕ್ಸನ್ನು ಬಿಟ್ಟು ಎದ್ದೇಳಿ ಅಂತಕ್ಕಂತಹದ್ದು ದ ಬ್ಯೂಟಿ ಆಫ್ ದ ನ್ಯಾಚುರಲ್ ವರ್ಲ್ಡ್ನ ಬಗ್ಗೆ ಈ ಒಂದು ಪದ್ಯದಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದಾಗ ಬುಕ್ಸ್ಗಿಂತ ಪ್ರಕೃತಿ ನಮಗೆ ಒಂದು ಒಳ್ಳೆಯ ಶಿಕ್ಷಕ. ನಾವು ಬುಕ್ಸನ್ನು ಬಿಟ್ಟು ನಾವು ಪ್ರಾಕ್ಟಿಕಲಾಗಿ ನೇಚರಿಂದನೂ ಸಹ ಬಹಳಷ್ಟು ಜ್ಞಾನವನ್ನು ಪಡಿಬಹುದು ಅಂತಕ್ಕಂತಹ ಥೀಮ್ನಲ್ಲಿ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಅಪ್ ಮೈ ಫ್ರೆಂಡ್ ಆ್ಯಂಡ್ ಕ್ವಿಟ್ ಯುವರ್ ಬುಕ್ಸ್ ಆರ್ ಶ್ಯೂರ್ಲಿ ಯು ವಿಲ್ ಗ್ರೋ ಡಬಲ್. ನೋಡಿ, ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ರವರು ತಮ್ಮ ಸ್ನೇಹಿತರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಎದ್ದೇಳು ನನ್ನ ಸ್ನೇಹಿತ, ಆ ಪುಸ್ತಕಗಳನ್ನು ಬಿಡು. ಕ್ವಿಟ್ ಯುವರ್ ಬುಕ್ಸ್, ನಿನ್ನ ಪುಸ್ತಕಗಳನ್ನು ಬಿಡು. ಆರ್ ಶ್ಯೂರ್ಲಿ ಯು ವಿಲ್ ಗ್ರೋ ಡಬಲ್, ಇಲ್ಲದೆ ಹೋದರೆ ನೀನು ತುಂಬ ದಪ್ಪನ ಆಗಿಬಿಡುತ್ತೆ, ಡಬಲ್ ಆಗಿಬಿಡ್ತೀಯಾ ಅಂತ. ಇಲ್ಲಿ ಈ ಸಾಲುಗಳೆಲ್ಲ ಅರ್ಥವನ್ನು ನೋಡ್ತಾ ಇದ್ದರೆ ಕವಿ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಾರೆ ಅಂದರೆ, ಓದ್ತಾ ಇರ್ತಕ್ಕಂಥ ಸ್ನೇಹಿತನಿಗೆ ನಿನ್ನ ಪುಸ್ತಕಗಳನ್ನು ಮುಚ್ಚು, ಎದ್ದೇಳು, ಓದುವುದನ್ನು ನಿಲ್ಲಿಸು. ನೀನು ಇದೇ ರೀತಿ ಓದ್ತಾ ಇದ್ದರೆ ಡಬಲ್ ಅಂದರೆ ನೀನು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಬಳಲ್ತೀಯ, ಕುಗ್ಗಿ ಹೋಗಿಬಿಡ್ತೀಯ. ಅತಿಯಾದ ಓದು ಅಂತಕ್ಕಂಥದ್ದು ನಿನ್ನನ್ನು ತುಂಬ ಕುಗ್ಗಿಸುತ್ತೆ. ಆದ್ದರಿಂದ ಎದ್ದೇಳು ನನ್ನ ಸ್ನೇಹಿತ, ಆ ಪುಸ್ತಕಗಳನ್ನು ಬಿಡು ಅಂತ ಹೇಳ್ತಾರೆ. ಅಪ್ ಮೈ ಫ್ರೆಂಡ್ ಆ್ಯಂಡ್ ಕ್ಲಿಯರ್ ಯುವರ್ ಲುಕ್ಸ್, ವೈ ಆಲ್ ದಿಸ್ ಟಾಯ್ಲ್ ಆ್ಯಂಡ್ ಟ್ರಬಲ್. ನಂತರ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಾರೆ, ಹೇಳು ನನ್ನ ಸ್ನೇಹಿತ, ಎದ್ದೇಳು, ಕ್ಲಿಯರ್ ಯುವರ್ ಲುಕ್ಸ್. ಕ್ಲಿಯರ್ ಯುವರ್ ಲುಕ್ಸ್ ಅಂದರೆ ನೀನು ಸ್ವಲ್ಪ ರಿಫ್ರೆಶ್ ಆಗಪ್ಪ, ಎಷ್ಟಂತ ಓದ್ತೀಯಾ, ನಿನ್ನ ಮುಖದಲ್ಲಿರ್ತಕ್ಕಂಥ ಆಯಾಸವನ್ನು ಬಿಡು, ಒಂದು ರೀತಿ ತುಂಬ ಬಳಲಿದೆಯಾ, ಸೊ ನೀನು ಸ್ವಲ್ಪ ರಿಫ್ರೆಶ್ ಆಗಬೇಕಾಗಿದೆ. ಕ್ಲಿಯರ್ ಯುವರ್ ಲುಕ್ಸ್, ನಿನ್ನ ಒಂದು ಮುಖದಲ್ಲಿರ್ತಕ್ಕಂಥ ಆಯಾಸವನ್ನೆಲ್ಲ ಬಿಟ್ಟು ಸ್ವಲ್ಪ ರಿಫ್ರೆಶ್ ಆಗು. ಆ್ಯಂಡ್ ವೈ ಆಲ್ ದಿಸ್ ಟಾಯ್ಲ್ ಆ್ಯಂಡ್ ಟ್ರಬಲ್, ಯಾಕಿಷ್ಟು ಶ್ರಮ ಪಡ್ತಾ ಇದೆಯಾ, ಯಾಕಿಷ್ಟು ಕಷ್ಟಪಟ್ಟು ಓದ್ತಾ ಇದೆಯಾ, ಯಾಕಿಷ್ಟು ತೊಂದರೆ ತಗೊಳ್ತಾ ಇದೆಯಾ, ಈ ಕಷ್ಟಕರವಾಗಿರ್ತಕ್ಕಂಥ ಓದು, ಈ ಒಂದು ಶ್ರಮ ನಿನಗೆ ಏಕೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ದ ಸನ್ ಅಬೋವ್ ದ ಮೌಂಟೈನ್ಸ್ ಹೆಡ್ ಎ ಫ್ರೆಶ್ನಿಂಗ್ ಲಸ್ಟರ್ ಮೆಲೋ. ನೋಡು, ಆ ಬೆಟ್ಟದ ಮೇಲೆ ಸೂರ್ಯ ಬಂದಿದ್ದಾನೆ, ಬೆಟ್ಟದ ಮೇಲೆ ಹೊಳಿತಾ ಇರ್ತಕ್ಕಂತಹ ಸೂರ್ಯನನ್ನು ನೋಡು. ಹಾಗೆ ಆ ಸೂರ್ಯನು ನೀಡ್ತಾ ಇರ್ತಕ್ಕಂತಹ ಒಂದು ತಾಜತನ, ಒಂದು ಫ್ರೆಶ್ನೆಸ್, ಆ ಒಂದು ಎಲ್ಲೋ ಫ್ರೆಶ್ನೆಸ್ಸನ್ನು ನೋಡು, ಎಷ್ಟು ಚೆನ್ನಾಗಿ ಆ ಸೂರ್ಯನ ಕಿರಣಗಳು ನಮಗೆ ಒಂದು ಫ್ರೆಶ್ನೆಸ್ಸನ್ನು ನೀಡ್ತಾ ಇದೆ, ಅದನ್ನು ನೋಡು. Through all the long green fields as spread is first sweet evening yellow. ನೋಡಿ, ಇಲ್ಲಿ ಈ ಹಚ್ಚ ಹಸುರಿನ ಒಂದು ಪ್ರದೇಶಗಳ ಮೇಲೆಲ್ಲ ಆತನ ಒಂದು ಕಿರಣಗಳು ಹರಡಿದೆ. ಆ ಸೂರ್ಯನ ಬೆಳಕು ಈ ಹಸಿರಿನ ಪ್ರದೇಶದ ಮೇಲೆಲ್ಲ ಹರಡಿದೆ. ಮತ್ತು ಅದು ಆ ಸೂರ್ಯನ ಸಂಜೆಯ ಹಳದಿ ಬಣ್ಣವು ತುಂಬ ಪ್ಲೆಸೆಂಟ್ ಆಗಿದೆ, ತುಂಬ ಸ್ವೀಟ್ ಆಗಿದೆ, ತುಂಬ ಸಿಹಿ ಆಗಿದೆ, ಅದನ್ನು ಆನಂದಿಸು ಬಾ ಅಂತ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಾರೆ. ನಂತರ ಬುಕ್ಸ್, ದಿಸ್ ಎ ಡಲ್ ಆ್ಯಂಡ್ ಎಂಡ್ಲೆಸ್ ಸ್ಟ್ರೈವ್, ಕಮ್ ಹಿಯರ್ ದ ವುಡ್ಲ್ಯಾಂಡ್ ಲೆನ್ನೆಟ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಈ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಒಂದು ರೀತಿ ತುಂಬ ಆಯಾಸ, ಒಂದು ರೀತಿ ನೀರಸ, ಟಯರ್ಡ್ನೆಸ್ ಆಗುತ್ತೆ. ಇದು ಎಂದಿಗೂ ಮುಗಿಯದಂತಹ ಒಂದು ಹೋರಾಟ. ನೀನು ಓದ್ತಾನೇ ಇರಬೇಕಾಗತ್ತೆ. ಸೊ ಈ ಕಡೆಗೆ ಬಾ, ಅಲ್ಲಿ ನೋಡು, ವುಡ್ಲ್ಯಾಂಡ್ ಲಿನೆಟ್, ಆ ಒಂದು ಹಾಡನ್ನು ಕೇಳು, ಆ ಲಿನೆಟ್ ಹಾಡನ್ನು ಕೇಳು. ಆ ಒಂದು ಪಕ್ಷಿ, ಆ ವುಡ್ಲ್ಯಾಂಡ್ನ ಒಂದು ಪಕ್ಷಿ ಯಾವುದೋ ಹಾಡನ್ನು ಆಡ್ತಾ ಇದೆ, ಹಿಯರ್, ಆ ಹಾಡನ್ನು ಕೇಳಿಸ್ಕೋ ಬಾ. ಹೌ ಸ್ವೀಟ್ ಈಸ್ ಮ್ಯೂಸಿಕ್ ಆನ್ ಮೈ ಲೈಫ್, ದೇರ್ಸ್ ಮೋರ್ ಆಫ್ ವಿಸ್ಡಮ್ ಇನ್ ಇಟ್. ನೋಡು, ಆ ಸಂಗೀತ ಎಷ್ಟು ಸುಮಧುರವಾಗಿದೆ, ಆ ಒಂದು ಪಕ್ಷಿಯ ಗುಬ್ಬಿಯ ಸಂಗೀತ ಎಷ್ಟು ಸ್ವೀಟ್ ಆಗಿದೆ, ಅದರ ವಾಯ್ಸ್, ಅದರ ಜೊತೆಗೆ
ಆ ಗುಬ್ಬಿಯ ಹಾಡಿನಲ್ಲಿ ಪುಸ್ತಕಗಳಿಗಿಂತ ಹೆಚ್ಚಿನದಾಗಿರ್ತಕ್ಕಂತಹ ವಿಸ್ಡಮ್, ಜ್ಞಾನವಿದೆ. ಅದನ್ನು ನೀನು ಅನುಭವಿಸು ಬಾ. ಯಾಕೆ ಪುಸ್ತಕಗಳನ್ನು ಹಿಡ್ಕೊಂಡು ಸುಮ್ಮನೆ ಓದ್ತಾ ಇದೀಯಾ? ಅದು ನಿನ್ನ ಲೈಫ್ ಮುಗಿಯೋವರೆಗೂ ಇದ್ದೇ ಇದೆ. ಅದನ್ನು ಬಿಟ್ಟು ಇಲ್ಲಿ ಬಾ. ಇಲ್ಲಿ ಒಂದು ಸುಮಧುರವಾದಂತಹ ಹಕ್ಕಿಯ ಹಾಡು ಕೇಳ್ತಾ ಇದೆ. ಆ ಹಾಡನ್ನು ಕೇಳಿಸಿಕೊ. ಆ ಹಾಡಿನಲ್ಲಿ ಹೆಚ್ಚಿನ ವಿಸ್ಡಮ್, ಜ್ಞಾನವಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ನಂತರ ಆ್ಯಂಡ್ ಹ್ಯಾರ್ಕ್ ಹೌ ಬ್ಲಿತ್ ದ ಥ್ರಾಸ್ಟಲ್ ಸಿಂಗ್ಸ್, ಹಿ ಟೂ ಈಸ್ ನೋ ಮೀನ್ ಪ್ರೀಚರ್. ನೋಡಿ, ಮತ್ತೆ ಕೇಳು, ಆ ಥ್ರಾಸ್ಟಲ್ ಎಷ್ಟು ಸಂತೋಷವಾಗಿ ಹಾಡ್ತಾ ಇದೆ, ಆ ಪಕ್ಷಿ ಎಷ್ಟು ಸಂತೋಷದಿಂದ ಹಾಡನ್ನು ಕೇಳ್ತಾ ಇದೆ. ಆ ಹಾಡನ್ನು ನೀನು ಸ್ವಲ್ಪ ಹೊತ್ತು ಕೇಳಿಸ್ಕೊ. ಅದ್ರ ಜೊತೆಗೆ ಅದು ಸಹ ಇಟ್ ಈಸ್ ನಾಟ್ ಎ ಮೀನ್ ಆಫ್ ಪ್ರೀಚರ್. ಆ ಥ್ರಾಸ್ಟಲ್ ಪಕ್ಷಿಯೂ ಸಹ ಒಬ್ಬ ಟೀಚರ್ನ ಹಾಗೆ ನಮಗೆ ಜ್ಞಾನವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್, ಲೆಟ್ ನೇಚರ್ ಬಿ ಯುವರ್ ಟೀಚರ್. ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಈ ಒಂದು ನಿಜವಾದ ಬೆಳಕಿಗೆ ಬಾ, ಈ ಪ್ರಕೃತಿಗೆ ಬಾ. ಆ ಪ್ರಕೃತಿಯೇ ಒಂದು ನಿಜವಾದಂತಹ ಟೀಚರ್ ಆಗಿದೆ. ತನ್ನ ಸ್ನೇಹಿತನನ್ನು ಈ ರೀತಿ ಆಹ್ವಾನ ಮಾಡ್ತಾ ಇದ್ದಾರೆ. ಬಾ, ಪ್ರಕೃತಿಗೆ ಬಾ, ಈ ಬೆಳಕಿನಲ್ಲಿ ಬಾ, ನಿನಗೆ ಈ ಬೆಳಕಿನಲ್ಲಿ ಬಂದು ನೀನು ಜೀವಿಸು. ನಿನಗೆ ಈ ಒಂದು ಪ್ರಕೃತಿಯೇ ಒಂದು ನಿಜವಾದ ಟೀಚರ್ ಆಗಿದೆ. ಪ್ರಕೃತಿಯೇ ನಿನಗೆ ಎಲ್ಲವನ್ನ ಕಲಿಸುತ್ತೆ. ಅದೇ ನಿನ್ನ ಟೀಚರ್ ಆಗಲಿ, ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಶಿ ಆಸ್ ಎ ವರ್ಲ್ಡ್ ಆಫ್ ರೆಡಿ ವೆಲ್ತ್, ಅವರ್ ಮೈಂಡ್ಸ್ ಆ್ಯಂಡ್ ಹಾರ್ಟ್ಸ್ ಟು ಬ್ಲೆಸ್. ನೋಡಿ, ಅವಳು ಅಂದರೆ ಇಲ್ಲಿ ಪ್ರಕೃತಿ, ಈ ಪ್ರಪಂಚ, ಈ ಪ್ರಪಂಚ ಅಂತಕ್ಕಂಥದ್ದು ರೆಡಿ ವೆಲ್ತ್, ಈ ತುಂಬ ಜ್ಞಾನ ಸೌಂದರ್ಯವನ್ನು ತುಂಬಿಕೊಂಡಿದೆ. ಅದೇ ಇಲ್ಲಿ ವೆಲ್ತ್ ಆಗಿದೆ. ಜ್ಞಾನ ಸೌಂದರ್ಯವೇ ಇಲ್ಲಿ ಐಶ್ವರ್ಯ ಅಥವಾ ವೆಲ್ತ್, ಸಂಪತ್ತಿನಿಂದ ಕೂಡಿದೆ. ನಮ್ಮ ಮನಸ್ಸು ಮತ್ತು ಹೃದಯಗಳಿಗೆ ತುಂಬಲು, ಅವರ್ ಮೈಂಡ್ಸ್ ಆ್ಯಂಡ್ ಹಾರ್ಟ್ಸ್ ಟು ಬ್ಲೆಸ್, ನಮ್ಮ ಮೆದುಳಿಗೆ ಮತ್ತು ಮನಸ್ಸಿಗೆ ಬ್ಲೆಸ್ ಅಂದಾಗ ಆಶೀರ್ವಾದ ನೀಡಲು ಅಂತ ಬರುತ್ತೆ. ಅಂದರೆ ಅವುಗಳಿಗೆ, ನಮ್ಮ ಮನಸ್ಸಿಗೆ, ಹೃದಯಗಳಿಗೆ ಈ ಪ್ರಕೃತಿ ಏನು ಮಾಡುತ್ತೆ, ಆ ಸೌಂದರ್ಯವನ್ನು, ಜ್ಞಾನವನ್ನು ತುಂಬುತ್ತೆ. ಅದಕ್ಕಾಗಿ ನೀನು ಆ ಪುಸ್ತಕಗಳನ್ನು ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ. ಸ್ಪಾಂಟೇನಿಯಸ್ ವಿಸ್ಡಮ್ ಬ್ರೀತ್ಡ್ ಬೈ ಹೆಲ್ತ್, ಟ್ರೂತ್ ಬ್ರೀತ್ಡ್ ಬೈ ಚೇರ್ಫುಲ್ನೆಸ್. ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನಾವು ಆರೋಗ್ಯದಿಂದ ಉಸಿರಾಡಬೇಕು. ನಮಗೆ ಅದು ಸ್ವಾಭಾವಿಕವಾಗಿ ಜ್ಞಾನ ಈ ಪ್ರಕೃತಿಯಿಂದ ಸಿಗುತ್ತೆ. ಪ್ರಕೃತಿಯು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ನ್ಯಾಚುರಲ್ ವಿಸ್ಡಮ್, ಒಂದು ನೈಸರ್ಗಿಕವಾದ ಜ್ಞಾನವನ್ನು ನಮಗೆ ನೀಡುತ್ತೆ. ಮತ್ತು ಈ ಒಂದು ಸತ್ಯವನ್ನು ನಾವು ತುಂಬ ಸಂತೋಷದಿಂದ ನಾವು ತಗೋಬೇಕಾಗಿದೆ. ಸಂತೋಷದಿಂದ ಈ ಒಂದು ನೇಚರ್ನಲ್ಲಿ ನಮಗೆ ಸಿಗ್ತಕ್ಕಂತಹ ಆ ಪ್ರಕೃತಿಯ ಜ್ಞಾನವನ್ನು ಪಡೆಯೋದಕ್ಕೆ ಈ ಸತ್ಯವನ್ನು ನಾವು ಗ್ರಹಿಸಬೇಕಾಗಿದೆ. ಅದನ್ನು ಸಂತೋಷದಿಂದ ತಗೋಬೇಕಾಗಿದೆ ಅಂತ ಹೇಳ್ತಾರೆ. ಒನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ಆಫ್ ಮ್ಯಾನ್. ನೋಡಿ, ಇಲ್ಲಿ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ವಸಂತ ಕಾಲದ ಒಂದು ಪ್ರದೇಶ, ಒಂದು ಕಾಡು. ಆ ಒಂದು ಕಾಡೇನಾಗುತ್ತಪ್ಪ ಅಂದರೆ ಒನ್ ಇಂಪಲ್ಸ್, ಅದರ ಒಂದು ಇಂಪಲ್ಸ್, ಒಂದು ಪ್ರಚೋದನೆ ನಮಗೆ ಹೆಚ್ಚಿನ ಜ್ಞಾನವನ್ನು ನೀಡಬಲ್ಲದು, ನಮಗೆ ಹೆಚ್ಚಿನ ಒಂದು ನಾಲೆಡ್ಜನ್ನು ಕೊಡುತ್ತೆ. ಮೇ ಟೀಚ್ ಯು ಮೋರ್ ಆಫ್ ಎ ಮ್ಯಾನ್. ಆ ಪ್ರಕೃತಿಯು ಮನುಷ್ಯನಿಗಿಂತ ಅಥವಾ ಮನುಷ್ಯನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಮಗೆ ಟೀಚ್ ಮಾಡುತ್ತೆ, ನಮಗೆ ಕಲಿಸುತ್ತದೆ ಅಂತ ಹೇಳ್ತಾರೆ. ಆಫ್ ಮಾರಲ್ ಏವಿಲ್ ಆ್ಯಂಡ್ ಆಫ್ ಗುಡ್ ದೆನ್ ಆಲ್ ದ ಸೇಜಸ್ ಕ್ಯಾನ್. ನೋಡಿ, ಆ ಪ್ರಕೃತಿಯಿಂದ ನಮಗೆ ನೈತಿಕತೆ, ಒಳ್ಳೆಯದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಪ್ರಕೃತಿಯು ನಮಗೆ ತಿಳಿಸುತ್ತೆ. ಆದ್ದರಿಂದ ಎಲ್ಲ ಋಷಿಮುನಿಗಳು ಮತ್ತು ಜ್ಞಾನಿಗಳು ಕಲಿಸುವುದಕ್ಕಿಂತ ಹೆಚ್ಚಿನ ಜ್ಞಾನ ನಮಗೆ ಪ್ರಕೃತಿ ಕೊಡುತ್ತೆ. ಟೀಚರ್ಗಳು ಎಲ್ಲರೂ ಕೊಡ್ತಕ್ಕಂಥ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ನಮಗೆ ಪ್ರಕೃತಿ ಕಲಿಸಿಕೊಡುತ್ತೆ ಅಂತ ಹೇಳ್ತಾರೆ. ಸ್ವೀಟ್ ಈಸ್ ದ ಲೋರ್ ವಿಚ್ ನೇಚರ್ ಬ್ರಿಂಗ್ಸ್ ಅವರ್ ಮೆಡ್ಲಿಂಗ್ ಇಂಟೆಲೆಕ್ಟ್. ನೋಡಿ, ಅವರ್ ಮೆಡ್ಲಿಂಗ್ ಇಂಟೆಲೆಕ್ಟ್. ನೋಡಿ, ಇಲ್ಲಿ ಸ್ವೀಟ್ ಈಸ್ ದ ಲೋರ್, ಪ್ರಕೃತಿ ತರ್ತಕ್ಕಂತಹ ಜ್ಞಾನವು ತುಂಬ ಸಿಹಿಯಾಗಿರುತ್ತೆ. ಪ್ರಕೃತಿ ನೀಡ್ತಕ್ಕಂಥ ಜ್ಞಾನವು ತುಂಬ ಮಧುರವಾಗಿರುತ್ತೆ. ಆ ಪ್ರಕೃತಿಯಲ್ಲಿ ನಾವು ಹೋದಾಗ ಬಣ್ಣ, ಅದರ ಸೌಂದರ್ಯ, ಧ್ವನಿಗಳು ಎಲ್ಲವೂ ಸಹ ನಮಗೇನಾಗುತ್ತೆ, ಅದು ತುಂಬ ಮಧುರವಾದ ಜ್ಞಾನವನ್ನು ಪ್ರಕೃತಿ ನಮಗೆ ತಿಳಿಸುತ್ತೆ. ಅವರ್ ಮೆಡ್ಲಿಂಗ್ ಇಂಟೆಲೆಕ್ಟ್, ಅದು ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಒಂದು ಮನಸ್ಸನ್ನು ಸೇರುತ್ತೆ, ನಮಗೆ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಮಿಸ್ ಶೇಪ್ಸ್ ದ
ಬ್ಯೂಟಿಯಸ್ ಫಾರ್ಮ್ ಆಫ್ ಥಿಂಗ್ಸ್ ವಿ ಮರ್ಡರ್ ಟು ಡಿಸೈಡ್. ಇಲ್ಲಿ ಮಿಸ್ ಶೇಪ್ಸ್ ದಿ ಬ್ಯೂಟಿಷಿಯಸ್ ಫಾರ್ಮ್ ಆಫ್ ಥಿಂಗ್ಸ್. ಇಲ್ಲಿ ನಾವು ವಸ್ತುಗಳನ್ನು ನೋಡಿದಾಗ ಅವುಗಳ ಒಂದು ಸೌಂದರ್ಯ, ಆ ವಸ್ತುಗಳು ಹಾಳಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಒಂದು ಶಕ್ತಿಯ ಒಂದು ರೂಪಕ್ಕೆ ನಾವು ವಿಷಯಗಳನ್ನು ಅತಿಯಾಗಿ ನೋಡ್ತಾ ಹೋದಾಗ ಅದರ ಸತ್ಯ ಮತ್ತು ಸೌಂದರ್ಯವನ್ನು ಅದು ನಾಶ ಮಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎನಫ್ ಆಫ್ ಸೈನ್ಸ್ ಆ್ಯಂಡ್ ಆಫ್ ಆರ್ಟ್ ಕ್ಲೋಸ್ ಅಪ್ ದೋಸ್ ಬ್ಯಾರನ್ ಲೀವ್ಸ್. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಅಂತಕ್ಕಂಥದ್ದು ಸಾಕು. ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ವಿಜ್ಞಾನ ಮತ್ತು ಕಲೆಯನ್ನು ನಾವಿಲ್ಲಿ ಬಿಡಬೇಕಾಗಿದೆ. ಅತಿಯಾದಂತಹ ನಮ್ಮ ಒಂದು ನಾಲೆಡ್ಜ್ ಏನಿದೆ ಟೆಕ್ನಾಲಜಿಕಲ್ ಸೈನ್ಸ್ನ ಬಗ್ಗೆ, ಆ ಚಟುವಟಿಕೆಗಳನ್ನು ಬಿಡಬೇಕಾಗಿದೆ. ಮತ್ತು ಆ ಬ್ಯಾರನ್ ಲೀವ್ಸ್, ಕ್ಲೋಸ್ ಅಪ್ ದ ಬ್ಯಾರನ್ ಲೀವ್ಸ್, ಆ ಬರ್ಡಾದ ಎಲೆಗಳನ್ನು ಮುಚ್ಚು ಅಂದರೆ ಆ ಬರ್ಡ್ ಆಗಿರ್ತಕ್ಕಂಥ ಜ್ಞಾನವಿಲ್ಲದ ಪುಸ್ತಕಗಳನ್ನು ಮುಚ್ಚು. ಆ ಪುಸ್ತಕಗಳನ್ನು ಮುಚ್ಚಿ ಪ್ರಕೃತಿಯನ್ನು ನೋಡಲು ಬಾ, ಪ್ರಕೃತಿಯ ಕಡೆಗೆ ಬಾ ಅಂತ ಕರೀತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಿಗೆ ಬಂದಾಗ, ಕಮ್ ಫೋರ್ತ್ ಆ್ಯಂಡ್ ಬ್ರಿಂಗ್ ವಿತ್ ಯು ಎ ಹಾರ್ಟ್ ದಟ್ ವಾಚಸ್ ಆ್ಯಂಡ್ ರಿಸೀವ್ಸ್. ಬಾ, ಹೊರಗಡೆ ಬಾ, ನೀನು ನಿನ್ನ ಒಂದು ಹೃದಯವನ್ನು ತೆಗೆದುಕೊಂಡು ಬಾ ಈ ಪ್ರಕೃತಿಗೆ. ಅಂದರೆ ನಿನ್ನ ಒಂದು ಓಪನ್ ಮೈಂಡಿಂದ ಈ ಪ್ರಕೃತಿಯನ್ನು ಅನುಭವಿಸಲು ಬಾ. ಆಗ ಅದೇನಾಗುತ್ತಪ್ಪ ಅಂದರೆ ದಟ್ ವಾಚಸ್ ಆ್ಯಂಡ್ ರಿಸೀವ್ಸ್, ಆ ಒಂದು ನಿನ್ನ ಹೃದಯ ಏನು ಮಾಡುತ್ತೆ, ಈ ಪ್ರಕೃತಿಯನ್ನು ನೋಡುತ್ತೆ ಮತ್ತು ಅದರ ಜ್ಞಾನವನ್ನು ಸ್ವೀಕರಿಸುತ್ತೆ, ಆ ಜ್ಞಾನವನ್ನು ಪಡೆಯುತ್ತೆ. ಅದಕ್ಕಾಗಿ ನಿನ್ನ ಆ ಒಂದು ಪುಸ್ತಕಗಳು ಮೀನ್ಸ್ ಬ್ಯಾರನ್ ಲೀವ್ಸ್, ಆ ಒಂದು ಬರ್ಡಾದ ಆ ಪುಸ್ತಕದ ಪೇಜ್ಗಳನ್ನು ಮುಚ್ಚಿ ನೀನು ಈ ಪ್ರಕೃತಿಗೆ ಬಾ. ವಿತ್ ಯುವರ್ ಹಾರ್ಟ್, ನಿನ್ನ ಒಂದು ಹೃದಯವನ್ನು ಬಿಚ್ಚಿ ಈ ಪ್ರಕೃತಿಗೆ ಬಾ. ಆ ಪ್ರಕೃತಿಯನ್ನು ನಿನ್ನ ಹೃದಯ ನೋಡುತ್ತೆ, ಆ ಪ್ರಕೃತಿಯಲ್ಲಿರ್ತಕ್ಕಂಥ ಜ್ಞಾನವನ್ನು ಅದು ಪಡೆಯುತ್ತೆ ಅಂತ ಹೇಳಿ ವಿಲಿಯಂ ವರ್ಡ್ಸ್ವರ್ತ್ ರವರು ಈ ಪದ್ಯದ ಮೂಲಕ ತಿಳಿಸ್ತಾ ಹೋಗಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಪದ್ಯದಲ್ಲಿ ಅವರು ಹೇಳಿರ್ತಕ್ಕಂತಹ ಮಾತು ಇಷ್ಟೇ. ಪುಸ್ತಕಗಳ ಒಂದು ಜ್ಞಾನ ಅಂತಕ್ಕಂಥದ್ದು ನಮಗೆ ಒಂದು ಪ್ರಾಕ್ಟಿಕಲ್ ಜ್ಞಾನ ಆಗಿರೋದಿಲ್ಲ, ಅದೊಂದು ಟ್ರೆಡಿಷ್ನಲ್ ಆಗಿರುತ್ತೆ. ಸೊ ನೇಚರ್ ಅಂತಕ್ಕಂಥದ್ದು ನಮಗೆ ಒಂದು ಪ್ರಾಕ್ಟಿಕಲ್ ಜ್ಞಾನವನ್ನು ನೀಡುತ್ತೆ. ಆದ್ದರಿಂದ ಆ ಒಂದು ನ್ಯಾಚುರಲ್ ವರ್ಲ್ಡ್, ನ್ಯಾಚುರಲ್ ಬ್ಯೂಟಿಯಿಂದ ನಮಗೆ ಹಲವಷ್ಟು ಜ್ಞಾನ ಸಿಗುತ್ತೆ. ಪುಸ್ತಕಗಳನ್ನು ಬಿಟ್ಟು ಈ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಬನ್ನಿ ಅಂತ ಈ ಪದ್ಯದ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಗ್ಲೀಷ್ ಸಮರಿಯನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಓದಿ, ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ